45 ಡಿಗ್ರಿ ಸುಡುವ ಬಿಸಿಲಿರಲಿ, ಇಲ್ಲವೇ ರಸ್ತೆಯೆಲ್ಲ ಮುಳುಗಿ ಹೋಗುವಂತಹ ಬಿರು ಮಳೆ ಇರಲಿ, ಮಧ್ಯರಾತ್ರಿ 1 ಗಂಟೆ ಆಗಿರಲಿ, ಇಲ್ಲವೇ ಬೆಳಗ್ಗೆ 5 ಗಂಟೆ ಆಗಿರಲಿ, ಇವತ್ತಿನ ಈ ಕಂಫರ್ಟ್ ಜಗತ್ತಿನಲ್ಲಿ ನಮಗೆ ಯಾವುದೇ ಚಿಂತೆ ಇಲ್ಲ ಅಲ್ವಾ? ಯಾಕೆಂದರೆ ನಮ್ಮ ಕೈಯಲ್ಲಿ ಇರೋದು ಸ್ಮಾರ್ಟ್ಫೋನ್. ಆ್ಯಪ್ ಓಪನ್ ಮಾಡ್ತೀವಿ, ಒಂದು ಕ್ಲಿಕ್ ಮಾಡ್ತೀವಿ, ನಮಗೆ ಬೇಕಾದ ಬಿಸಿ ಬಿಸಿ ಬಿರಿಯಾನಿ ಅಥವಾ ದಿನಸಿ ವಸ್ತುಗಳನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪು ಬಿಡುತ್ತವೆ. ನಮ್ಮ ಮನೆಯಲ್ಲಿ AC ಆನ್ ಮಾಡಿಕೊಂಡು ನಾವು ಆರಾಮಾಗಿ ಕೂತಿರ್ತೀವಿ. ಆ ಬಿರು ಮಳೆ ಇರಲಿ, ಆ ಟ್ರಾಫಿಕ್ನಲ್ಲಿ ಸಿಲುಕಿ ಒದ್ದೆ ಆಗುತ್ತಾ ನಮ್ಮ ಸುಖಕ್ಕಾಗಿ ಓಡಿ ಬರ್ತಾರಲ್ಲ ಆ ಅಪರಿಚಿತ ವ್ಯಕ್ತಿಗಳ ಮುಖದ ಬಗ್ಗೆ ನೀವೇನಾದರೂ ಒಂದು ಕ್ಷಣ ಯೋಚನೆ ಮಾಡಿದ್ದೀರಾ? ಇವರನ್ನೇ ನಾವು ಗಿಗ್ ವರ್ಕರ್ಸ್ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಕರಿತೀವಿ. ನಮ್ಮ ಇಡೀ ಲೈಫ್ ಸ್ಟೈಲ್ ಅನ್ನು ಕಂಟ್ರೋಲ್ ಮಾಡುವುದು ಇವರೇ. ನ್ಯಾಷನಲ್ ಕೌನ್ಸಿಲ್ ಫಾರ್ ಆಪರೇಟ್ ಎಕನಾಮಿಕ್ ರಿಸರ್ಚ್ ಒಂದು ಶಾಕಿಂಗ್ ವರದಿ ಪ್ರಕಟಿಸಿತು. ಭಾರತದಲ್ಲಿ ಒಬ್ಬ ಸರಾಸರಿ ಗಿಗ್ ವರ್ಕರ್ಸ್ ವಾರಕ್ಕೆ ಬರೋಬ್ಬರಿ 69 ಗಂಟೆಗಳ ಕಾಲ ಕೆಲಸ ಮಾಡ್ತಾನೆ. ಆದರೆ ಭಾನುವಾರ ರಜೆ ಇಲ್ಲದೆ ದಿನಕ್ಕೆ ಕನಿಷ್ಠ 10ರಿಂದ 12 ಗಂಟೆಗಳ ಕಾಲ ರಸ್ತೆಯಲ್ಲೇ ಬೈಕ್ ಓಡಿಸ್ತಾನೆ. ಆದರೆ ಇಷ್ಟೊಂದು ಕಷ್ಟಪಟ್ಟು ದುಡಿಯುವ ಈ ಕಾರ್ಮಿಕರ ನಿಜವಾದ ಪರಿಸ್ಥಿತಿ ಏನು ಗೊತ್ತಾ? ಇವರಲ್ಲಿ 75% ಹೆಚ್ಚು ಜನ ತೀವ್ರ ಹಣಕಾಸಿನ ತೊಂದರೆಯಲ್ಲಿದ್ದಾರೆ. ಇಷ್ಟೆಲ್ಲ ದುಡಿದರೂ ತಿಂಗಳಿಗೆ ಕೇವಲ 10ರಿಂದ 12 ಸಾವಿರ ರೂಪಾಯಿ ಉಳಿಸೋಕೆ ಕಷ್ಟಪಡ್ತಾರೆ. ಕಂಪನಿಗಳು ಇವರನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಗೊತ್ತಾ? ಇವರ ಕಣ್ಣೀರಿನ ಕಥೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಈ ಗಿಗ್ ಎಕನಾಮಿಕ್ ಕಹಿ ಸತ್ಯವನ್ನ ಬಿಚ್ಚಿಡೋಣ. ಮೊದಲನೇದಾಗಿ ಏನಿದು ಗಿಗ್ ಎಕನಾಮಿ, ಈ ಪದ ಎಲ್ಲಿಂದ ಬಂತು ಅಂತ ನೋಡೋಣ. ಇವತ್ತು ನಾವೆಲ್ಲ ಆ್ಯಪ್ಗಳಲ್ಲಿ ಕೆಲಸ ಮಾಡೋರನ್ನ ಗಿಗ್ ವರ್ಕರ್ಸ್ ಅಂತ ಕರಿತೀವಿ ಅಲ್ವಾ? ಅದಕ್ಕಿಂತ ಮುಂಚೆ ಈ ಪದವನ್ನು ಮ್ಯೂಸಿಷಿಯನ್ ಅಥವಾ ಸಂಗೀತಗಾರರು ಮತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ಗೆ ಹೆಚ್ಚಾಗಿ ಬಳಸ್ತಾ ಇದ್ರು. ಹಳೆಯ ಕಾಲದಲ್ಲಿ ಇವರಿಗೆ ಯಾವುದೇ ತಿಂಗಳಿಗೆ ಫಿಕ್ಸ್ ಸಂಬಳ ಅಂತ ಇರ್ತಿರ್ಲಿಲ್ಲ. ಇವರು ಎಲ್ಲೋ ಒಂದು ಕಡೆ ಹೋಗಿ ಒಂದು ಸಣ್ಣ ಮ್ಯೂಸಿಕ್ ಶೋ ಅಥವಾ ಕಾಮಿಡಿ ಸ್ಟ್ಯಾಂಡಪ್ ಅನ್ನು ಮಾಡಿದರೆ ಒಂದು ಪ್ರದೇಶವನ್ನ ಗಿಗ್ ಅಂತ ಕರಿತಾ ಇದ್ರು. ಅಂದರೆ ಕೆಲಸ ಮುಗಿದ ತಕ್ಷಣ ಕೈಗೆ ದುಡ್ಡು ಸಿಗುತ್ತಿತ್ತು. 1952ರಲ್ಲಿ ಮೊದಲ ಬಾರಿಗೆ ಒಬ್ಬ ರೈಟರ್ ತನಗೊಂದು ರೈಲ್ವೆ ರೋಡಿನಲ್ಲಿ ಸಿಕ್ಕ ತಾತ್ಕಾಲಿಕ ಕೆಲಸವನ್ನ ಗಿಗ್ ಅಂತ ಬರೆದುಕೊಂಡ್ರು. ಅಂದಿನಿಂದ ಇವತ್ತಿನವರೆಗೂ ಯಾವುದೇ ಪರ್ಮನೆಂಟ್ ಇಲ್ಲದ ತಾತ್ಕಾಲಿಕ ಅಥವಾ ಫ್ರೈಲಾನ್ಸ್ ಕೆಲಸವನ್ನು ನಾವು ಗಿಗ್ ಅಂತಾನೇ ಕರಿತೀವಿ. ಕಳೆದ 10 ವರ್ಷಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಕೋವಿಡ್ ಲಾಕ್ಡೌನ್ ಮುಗಿದ ಮೇಲೆಯೂ ಭಾರತದಲ್ಲಿ ಈ ಗಿಗ್ ಎಕನಾಮಿಕ್ ಅನ್ನೋದು ರಾಕೆಟ್ ವೇಗದಲ್ಲಿ ಬೆಳೀತಾ ಇದೆ. ನಮ್ಮ ದೇಶದಲ್ಲಿ ನೀತಿ ಆಯೋಗದ ವರದಿ ಪ್ರಕಾರ ಕೋವಿಡ್ ಬರುವುದಕ್ಕಿಂತ ಮುಂಚೆ ದೇಶದಲ್ಲಿ ಸುಮಾರು 30 ಲಕ್ಷ ಗಿಗ್ ವರ್ಕರ್ಸ್ ಇದ್ರು. ಆದರೆ 2021ರ ವೇಳೆಗೆ ಈ ಸಂಖ್ಯೆ ಬರೋಬ್ಬರಿ 77 ಲಕ್ಷಕ್ಕೆ ಬಂದು ನಿಂತಿತ್ತು. ಅಷ್ಟೇ ಅಲ್ಲ, ಬರುವ 2030ರ ವೇಳೆಗೆ ಭಾರತದಲ್ಲಿ ಈ ಗಿಗ್ ಕಾರ್ಮಿಕರ ಸಂಖ್ಯೆ 2.37 ಕೋಟಿ ರೂಪಾಯಿ ದಾಖಲಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇಡೀ ಪ್ರಪಂಚದಲ್ಲೇ ಆನ್ಲೈನ್ ಲೇಬರ್ ಮಾರ್ಕೆಟ್ನಲ್ಲಿ 20% ಪಾಲುದಾರ ಹೊಂದಿರುವ ಮೂಲಕ ಭಾರತ ಇವತ್ತು ನಂಬರ್ 1 ಸ್ಥಾನದಲ್ಲಿದೆ. ಈ ಪ್ರಕಾರ ನೋಡಿದರೆ ಈ ಗಿಗ್ ಎಕಾನಮಿಯಲ್ಲಿ ಕೆಲಸ ಮಾಡೋದು ತುಂಬಾ ಸುಲಭದಾಯಕ ಅನಿಸುತ್ತೆ. ಓಲೋ, ಊಬರ್, ಝೊಮ್ಯಾಟೊ, ಸ್ವಿಗ್ಗಿ, ಜಿಪ್ಟೋ ಅಥವಾ ಇನ್ನಿತರ ಅಂತ ಕಂಪನಿಗಳು, ನಂತರ ಆ್ಯಪ್ಗಳು ಈ ಕೆಲಸದ ಬಗ್ಗೆ ಜಾಹೀರಾತು ಏನು ಕೊಡ್ತಾರೆ ಗೊತ್ತಾ? ಇಲ್ಲಿ ನಿಮಗೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ. ನೀವು ನಿಮಗಿಷ್ಟ ಬಂದಾಗ ಲಾಗಿನ್ ಆಗಿ ಇಷ್ಟ ಬಂದಷ್ಟು ಗಂಟೆ ಕೆಲಸ ಮಾಡಿ, ಬೇಕಾದಾಗ ಲಾಗೌಟ್ ಆಗಿ, ಯಾವುದೇ ಬಾಸ್ ಕಿರಿಕಿರಿ ಇರಲ್ಲ. ನೀವೇ ನಿಮ್ಮ ಬದುಕಿನ ರಾಜ ಅಂತ ಕಲರ್ಫುಲ್ ಆಗಿ ಬಿಂಬಿಸ್ತಾರೆ. ಮೇಲ್ನೋಟಕ್ಕೆ ಕೇಳೋಕೆ ಇದು ಎಷ್ಟು ಅದ್ಭುತವಾಗಿದೆ ಅಲ್ವಾ? ಆದರೆ ಸ್ನೇಹಿತರೆ, ಇದು ಕೇವಲ ಕಂಪನಿಗಳು ತೋರಿಸುತ್ತಿರುವ ಒಂದು ಸುಂದರವಾದ ಮಾಯೆಯಷ್ಟೇ. ಇದರ ಹಿಂದಿರೋ ಅಸಲಿ ಪ್ರಾಕ್ಟಿಕಲ್ ರಿಯಾಲಿಟಿ ಬೇರೆನೇ ಇದೆ. ಬನ್ನಿ ಇವರ ನಿಜವಾದ ಬದುಕು ಹೇಗಿರುತ್ತೆ ಅಂತ ಅರ್ಥ ಮಾಡಿಕೊಳ್ಳೋಣ. ದೆಹಲಿಯ ಪಶ್ಚಿಮ ವಿಹಾರ ಅನ್ನೋ ಭಾಗದಲ್ಲಿ ವಾಸಿಸುತ್ತಿರುವ ಕರುಣ್ ಸಿಂಗ್ ಅನ್ನೋ ಒಬ್ಬ ಸಾಮಾನ್ಯ ಗಿಗ್ ವರ್ಕರ್ಸ್ನ ಕತೆ ಕೇಳೋಣ. ಕರುಣ್ ಮೊದಲು ಕಟ್ಟಡ ನಿರ್ಮಾಣ ಕೆಲಸ ಮಾಡುತ್ತಾ ಸಾಧಾರಣ ಜೀವನ ಸಾಗಿಸುತ್ತಿದ್ದ. ಆದರೆ ಯಾವಾಗ ಕೋವಿಡ್ ಮಹಾಮಾರಿ ಬಂದು ಲಾಕ್ಡೌನ್ ಆಯಿತು, ಕರುಣ್ ಅವರು ಕೆಲಸ ಸಂಪೂರ್ಣವಾಗಿ ನಿಂತು ಹೋಯಿತು. ಮನೆಯಲ್ಲಿ ಹೆಂಡತಿ, 2 ಪುಟ್ಟ ಹೆಣ್ಣು ಮಕ್ಕಳು, ಹಸುವಿನಿಂದ ಕಣ್ಣೀರು ಕರುಣ್ ಅವರ ದಿನವೂ ಕಾಡ್ತಾ ಇತ್ತು. ರೇಷನ್ ತರಲು ದುಡ್ಡಿಲ್ಲದೆ
ಕಂಗಾಲಾಗುತ್ತಿದ್ದ. ಸ್ನೇಹಿತನೊಬ್ಬ ಈ ಡೆಲಿವರಿ ಕೆಲಸದ ಬಗ್ಗೆ ಹೇಳ್ತಾನೆ. ಕರುಣ್ ತಡ ಮಾಡದೆ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಉಳಿತಾಯ ಹಣವನ್ನೆಲ್ಲ ಒಗ್ಗೂಡಿಸಿ ಲೀಸ್ ಮೇಲೆ ಒಂದು ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಪಡೆದು ಡಿಜಿಟಲ್ ಆ್ಯಪ್ ಒಂದರಲ್ಲಿ ಡೆಲಿವರಿ ಪಾರ್ಟ್ನರ್ ಆಗ್ತಾರೆ. ಲಾಕ್ಡೌನ್ನಲ್ಲಿ ನಾವೆಲ್ಲ ಮನೆಯಲ್ಲಿದ್ದಾಗ ಇವರು ನಮಗಾಗಿ ದಿನಸಿ ತಂದು ಕೊಡ್ತಾ ಇದ್ರು. ಆದರೆ ಇವತ್ತು ಲಾಕ್ಡೌನ್ ಮುಗಿದಿದ್ರು ಇವರ ಬದುಕಿನ ಲಾಕ್ಡೌನ್ ಮಾತ್ರ ಮುಗಿದಿಲ್ಲ. ಇವತ್ತು ಕರುಣ್ ಅವರ ಇಡೀ ಕುಟುಂಬ ಸಾಗುತ್ತಿರುವುದು ಇದೇ ಬೈಕ್ ಟ್ಯಾಕ್ಸಿ ದುಡಿಮೆಯಿಂದ. ಕರುಣ್ ಸಿಂಗ್ ಅವರು ಕೇವಲ ಒಂದು ಉದಾಹರಣೆ ಅಷ್ಟೇ. ನಮ್ಮ ದೇಶದಲ್ಲಿರುವ 88% ಗಿಗ್ ವರ್ಕರ್ಸ್ ಒಂದು ಸೈಡ್ ಬಿಸ್ನೆಸ್ ಅಥವಾ ಪಾಕೆಟ್ ಮನಿಗಾಗಿ ಮಾಡುವ ಕೆಲಸವಲ್ಲ. ಇದೇ ಅವರ ಬದುಕಿನ ಮುಖ್ಯ ಆದಾಯದ ಮೂಲ. ಅಂದರೆ ಇವರು ದಿನವಿಡೀ ರಸ್ತೆಯಲ್ಲಿ ಸುರಿಸದಿದ್ರೆ ಆ ರಾತ್ರಿ ಅವರ ಮನೆಯಲ್ಲಿ ಒಲೆ ಉರಿಯುವುದಿಲ್ಲ. ನಾವು ಯೋಚಿಸಬೇಕಾಗಿರುವುದು ಒಂದು ದೊಡ್ಡ ಆಟ ಇದೆ. ಈ ಮಲ್ಟಿ ಮಿಲಿಯನ್ ಕಂಪನಿಗಳು ಇವರು ಕೆಲಸ ತಗೋಬೇಕಾದ್ರೆ ಎಂದಿಗೂ ಲೇಬರ್ ಅಥವಾ ಎಂಪ್ಲಾಯ್ ಅಂತ ಕರೆಯುವುದಿಲ್ಲ. ಬದಲಾಗಿ ಇವರನ್ನು ಡೆಲಿವರಿ ಪಾರ್ಟ್ನರ್ ಅಥವಾ ಕ್ಯಾಪ್ಟನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಅಂದರೆ ಏನು ಹೇಳಿ? ಲಾಭ ಮತ್ತು ನಷ್ಟದ ಎರಡೂದಲ್ಲಿ ಸಮನಾಗಿ ಹಂಚಿಸಿಕೊಳ್ಳಬೇಕು, ಹೌದು ಅಲ್ವಾ? ಆದರೆ ಗಾಡಿ ತಗೋಬೇಕಾದ್ರೆ ದುಡ್ಡು ಕಾರ್ಮಿಕರದ್ದು. ದಿನ ಪೆಟ್ರೋಲ್ ಹಾಕ್ಸೋದು ಕಾರ್ಮಿಕ, ಗಾಡಿ ರಿಪೇರಿ ಮಾಡಿಸೋದು ಕಾರ್ಮಿಕಂದು. ಓಲಾ ಅಥವಾ ಊಬರ್ ಡ್ರೈವರ್ ಒಬ್ಬ ಸಾಮಾನ್ಯ ಗ್ರಾಹಕನನ್ನು ಎಲ್ಲೋ ಡ್ರಾಪ್ ಮಾಡಿ ಅಲ್ಲಿಂದ ವಾಪಸ್ ಬರಬೇಕಾದ್ರೆ 15-20 ಕಿಲೋಮೀಟರ್ ಖಾಲಿ ಗಾಡಿ ಓಡಿಸ್ತಿದ್ರೆ ಆ ವೇಸ್ಟ್ ಆದ ಪೆಟ್ರೋಲ್ ದುಡ್ಡಿನಲ್ಲಿ ಕಂಪನಿ ₹1 ಕೊಡ್ತಾರೆ? ಖಂಡಿತ ಕೊಡಲ್ಲ. ಲಾಭ ಬಂದರೆ ಕಂಪನಿಗೆ ಕೋಟಿ ಲಾಭ, ಆದರೆ ನಷ್ಟ ಮತ್ತು ರಿಸ್ಕ್ ಮಾತ್ರ ಕೇವಲ ಕಾರ್ಮಿಕರಿಗಾಗಿಯೇ. ಹಾಗಾದರೆ ಇದು ಎಂಥ ಪಾರ್ಟ್ನರ್ಶಿಪ್? ಕಂಪನಿಗಳು ಈ ಕಾರ್ಮಿಕರನ್ನ ಪಾರ್ಟ್ನರ್ ಅಂತ ಏಕೆ ಕರೀತಾರೆ ಗೊತ್ತಾ? ಅದರ ಹಿಂದೆ ಒಂದು ದೊಡ್ಡ ಕಾನೂನಿನಾತ್ಮಕ ಜಾಣತ್ವನ ಅಡಗಿದೆ. ಒಂದು ವೇಳೆ ಇವರನ್ನ ಎಂಪ್ಲಾಯ್ ಅಥವಾ ಉದ್ಯೋಗಿ ಅಂತ ಕರೆದರೆ ಕಂಪನಿಗಳು ಇವರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕಾಗುತ್ತದೆ, PF ಕಟ್ಟಬೇಕಾಗುತ್ತದೆ. ಕೆಲಸದ ವೇಳೆ ಆಘಾತವಾದರೆ ಕೋರ್ಟ್ ಕಚೇರಿ ಅಂತ ಹೊಣೆ ಹೊರಬೇಕಾಗುತ್ತದೆ. ಈ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ನಿಗದಿ ಮಾಡಿರುವ ಕನಿಷ್ಠ ವೇತನ ಪ್ರತಿ ತಿಂಗಳು ಫಿಕ್ಸೆಡ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಹಾಕಬೇಕಾಗುತ್ತದೆ. ಈ ಎಲ್ಲ ಜವಾಬ್ದಾರಿಗಳಿಂದ, ಈ ಕೋಟಿ ಖರ್ಚುಗಳಿಂದ ಜಾಣ್ಮೆಯಿಂದ ತಪ್ಪಿಸಿಕೊಳ್ಳೋಕೆ ಕಂಪನಿಗಳು ಇವರನ್ನ ಪಾರ್ಟ್ನರ್ಸ್ ಅಂತ ಕರೀತಾರೆ. ಅಷ್ಟೇ ಯಾಕೆ, ಈ ಕಂಪನಿಗಳು ಕೋರ್ಟ್ ಮುಂದೆ ನಿಂತಾಗ ನಾವು ಯಾರಿಗೂ ಕೆಲಸ ಕೊಟ್ಟಿಲ್ಲ, ನಾವು ಕೇವಲ ಟೆಕ್ ಪ್ಲಾಟ್ಫಾರ್ಮ್ ಅಥವಾ ಮಧ್ಯವರ್ತಿ ಅಷ್ಟೇ ಅಂತ ಕೈ ತೊಳೆದುಕೊಂಡು ಬಿಡ್ತಾರೆ. ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರು ಮಾಡಿರುವ ಒಂದು ಸ್ಟಡಿ ಅನ್ವಯ ಒಬ್ಬ ಟ್ಯಾಕ್ಸಿ ಅಥವಾ ಬೈಕ್ ಡ್ರೈವರ್ ದಿನವಿಡೀ ದುಡಿದ ಒಟ್ಟು ಆದಾಯದಲ್ಲಿ 40% ಬರೀ ಪೆಟ್ರೋಲ್ಗೆ ಖರ್ಚಾಗಿ ಬಿಡುತ್ತೆ. ಉಳಿದ ಅಲ್ಪ ಸ್ವಲ್ಪ ಹಣದಿಂದಲೇ ಅವರ ಇಡೀ ಸಂಸಾರ ನಡೆಯುತ್ತೆ. ಇನ್ನು ಇವರನ್ನ ಕಂಟ್ರೋಲ್ ಮಾಡೋದು ನಿಮ್ಮ ತರಹದ ರಕ್ತ ಮಾಂಸ ಇರೋ ಮನುಷ್ಯರಲ್ಲ, ಬದಲಾಗಿ ಒಂದು ನಿರ್ದಯಿ ಕಂಪ್ಯೂಟರ್ ಸಾಫ್ಟ್ವೇರ್ ಅಂದರೆ ಅಲ್ಗಾರಿದಮ್. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅರ್ಬನ್ ಕಂಪನಿಯಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡುತ್ತಿದ್ದ ಇಬ್ಬರು ಮಕ್ಕಳ ತಂದೆ ಅಕುಲ್ ಅನ್ನೋ ಕಾರ್ಮಿಕನ ಕತೆ. ಅಕುಲ್ ದಿನಕ್ಕೆ 12-14 ಗಂಟೆಗಳ ಕಾಲ ಕಷ್ಟಪಟ್ಟು ದುಡಿತಾ ಇದ್ರು. ದೆಹಲಿಯಿಂದ ಗುರ್ಗಾವಲ್ಗೆ ಹೋಗುವಾಗ ಇವರಿಗೆ ತೀರಾ ಅಪಘಾತವಾಗುತ್ತದೆ. ಆ ತೀವ್ರವಾದ ನೋವಿನ ಪರಿಸ್ಥಿತಿಯಲ್ಲೂ ಅವರ ಅಂದಿನ 5 ಬುಕ್ಕಿಂಗ್ಗಳನ್ನು ಕ್ಯಾನ್ಸಲ್ ಮಾಡಿಬಿಡುತ್ತಾರೆ. ಅಂದ್ರೆ ಮರುದಿನ ಬೆಳಗ್ಗೆ ಅಕುಲ್ ಅವರ ಆ್ಯಪ್ ಓಪನ್ ಮಾಡಿದ್ರೆ ಅವರ ಅಕೌಂಟನ್ನು ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಮಾಡಲಾಗಿತ್ತು. ಕಾರಣ ಕೇಳಿದ್ರೆ ಈ ಸಾಫ್ಟ್ವೇರ್ ಅಲ್ಗಾರಿದಮ್ ಕೊಟ್ಟ ಉತ್ತರ, ನೀವು ತಿಂಗಳಿಗೆ 5ಕ್ಕಿಂತ ಹೆಚ್ಚು ಜಾಬ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ದೀರಿ. ಅಪಘಾತವಾಗಿ ಆಸ್ಪತ್ರೆಯಲ್ಲಿ ಬಿದ್ದ ಮನುಷ್ಯನ ಅಸಹಾಯಕತೆ ಆ ಸಾಫ್ಟ್ವೇರ್ಗೆ ಅರ್ಥವಾಗಲ್ಲ. ಈ ಸ್ವಾತಂತ್ರ್ಯ ಅನ್ನೋ ಫ್ರೀಡಮ್ ಲೈಫ್ ಎಲ್ಲೋಯ್ತು? ಇದು ಸ್ವಾತಂತ್ರ್ಯನ ಅಥವಾ ಆಧುನಿಕ ಜಗತ್ತಿನ ಡಿಜಿಟಲ್ ಗುಲಾಮರಾಗ್ತಾ ಇದ್ದೇವ? ನೀವೇ ಯೋಚನೆ ಮಾಡಿ. ಈ ಗೀಗ್ ವರ್ಕರ್ಸ್ ಬದುಕಿನಲ್ಲಿ ಕೇವಲ ಅಕೌಂಟ್ ಬ್ಲ್ಯಾಂಕ್ ಆಗೋದು ಅಷ್ಟೇ ಅಲ್ಲ, ಕೆಲವೊಮ್ಮೆ ಜೀವವೇ ಹೋಗುವಂಥ ದುರಂತ ನಡೆಯುತ್ತದೆ. ಸುದ್ದಿಯಲ್ಲಿ ಕೆಲಸ ಮಾಡುತ್ತಿದ್ದ 23 ವರ್ಷದ ಮೊಹಮ್ಮದ್ ರಿಜ್ವಾನ್ ಅನ್ನೋ ಯುವಕ ಗ್ರಾಹಕರ ಮನೆಯ ನಾಯಿಯ ದಾಳಿ ಮಾಡಿದಾಗ ಎದರಿ 3ನೇ ಮಹಡಿಯಿಂದ ಬಿದ್ದು ಪ್ರಾಣ ಕಳೆದುಕೊಂಡ. ಆದರೆ ಕಂಪನಿಗಳು ಜವಾಬ್ದಾರಿಯಿಂದ ನುಣುಚಿಕೊಂಡವು. ಇತ್ತೀಚೆಗೆ ಬ್ಲಿಂಕ್ ಕಂಪನಿ ತನ್ನ ಡೆಲಿವರಿ ಬಾಯ್ಸ್ಗೆ ಕೊಡಬೇಕಾದ ಹಣದ ಪ್ರತಿ ಆರ್ಡರ್ಗೆ ₹50 ₹15ಗೆ ಇಳಿಸಿದಾಗ ದೇಶಾದ್ಯಂತ ಪ್ರತಿಭಟನೆ ನಡೆದಿತ್ತು. ಈ ಶೋಷಣೆ ತಡೆಯೋಕೆ ರಾಜಸ್ಥಾನ್ ಮತ್ತು ನಮ್ಮ ಕರ್ನಾಟಕದ ಸರ್ಕಾರವು ಇತ್ತೀಚೆಗೆ ಪ್ಲಾಟ್ಫಾರ್ಮ್ ಬೇಸ್ಡ್ ಗಿಗ್ಗಿ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಬಿಲ್, ಅಂದರೆ ಇವರಿಗೆ ಇನ್ಶೂರೆನ್ಸ್, ಹೆಲ್ತ್ ಕೇರ್ ಅಥವಾ ನಿವೃತ್ತಿ ವೇತನ ಸಿಗುವಂತಹ ಕಾನೂನನ್ನು ತರಲು ಪ್ರಯತ್ನಿಸುತ್ತೇವೆ. ಆದರೆ ದುರದೃಷ್ಟವಶ ದೊಡ್ಡ ಟೆಕ್ ಕಂಪನಿಗಳು ಇದರಿಂದ ನಮ್ಮ ಬಿಸ್ನೆಸ್ಗೆ ನಷ್ಟ ಆಗುತ್ತೆ ಅಂತ ಈ ಕಾನೂನಿನ ವಿರುದ್ಧ
ಜಗಳ ಆಡ್ತಿವೆ. ಯುರೋಪಿನ ದೇಶಗಳು ಮತ್ತು ಥೈಲ್ಯಾಂಡ್ನಲ್ಲಿ ಈಗಾಗಲೇ ಇವರನ್ನು ಸಂಪೂರ್ಣ ಉದ್ಯೋಗಿಗಳಂತ ಗುರುತಿಸಿ ರಕ್ಷಣೆ ನೀಡಲಾಗುತ್ತದೆ. ನಮ್ಮಲ್ಲಿಯೂ ಇದು ಸಂಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಬೇಕು. ಸರಿ, ಸರ್ಕಾರದ ಕಾನೂನು ಬರೋಕೆ ಸಮಯ ಹಿಡಿಯಬಹುದು, ಆದರೆ ಅಲ್ಲಿರುವವರೆಗೂ ಆ್ಯಪ್ ಬಳಸೋ ಗ್ರಾಹಕರಾಗಿ ನಾವು ಮತ್ತು ನೀವು ಇವರಿಗಾಗಿ ಏನು ಮಾಡಬಹುದು? ನಾವು ಆ್ಯಪ್ನಲ್ಲಿ ಆರ್ಡರ್ ಮಾಡಿ ಆರಾಮಾಗಿ ಬಾಗಿಲು ತೆರೆಯುವಾಗ ಕೇವಲ ಬಾಗಿಲನ್ನಷ್ಟೇ ಅಲ್ಲ, ನಮ್ಮ ಹೃದಯ ಬಾಗಿಲನ್ನು ಸ್ವಲ್ಪ ತೆರೆಯಬೇಕಾಗಿರುತ್ತದೆ. ಸ್ನೇಹಿತರೆ, ನಮಗೆಲ್ಲ ಒಂದು ಅಭ್ಯಾಸ ಇರುತ್ತದೆ. ಸರ್ವಿಸ್ ಸಾಧಾರಣವಾಗಿದ್ದರೆ 3ರಿಂದ 4 ಸ್ಟಾರ್ ಕೊಡ್ತೀವಿ. ಏನೋ ಅದ್ಭುತವಾಗಿದ್ದರೆ ನಾವು 5 ಸ್ಟಾರ್ ಕೊಡ್ತೀವಿ. ಆದರೆ ಈ ಗೀಕ್ ವರ್ಕರ್ಸ್ ಬದುಕಿನಲ್ಲಿ ರೇಟಿಂಗ್ ಅನ್ನುವುದು ಬರೀ ಒಂದು ನಂಬರ್ ಅಲ್ಲ, ಅದು ಅವರ ಜೀವನ. ಕಂಪನಿಗಳ ನಿಯಮದ ಪ್ರಕಾರ ಈ ಕಾರ್ಮಿಕರ ರೇಟಿಂಗ್ ಏನಾದರೂ 4.5ಕ್ಕಿಂತ ಕಡಿಮೆ ಬಂದರೆ ಅವರು ಕೆಲಸ ಹೊರಟು ಹೋಗುತ್ತದೆ. ಅದಕ್ಕೆ ಮುಂದಿನ ಬಾರಿ ನಿಮ್ಮ ಮನೆಗೆ ಆರ್ಡರ್ ತಂದಾಗ ಗಾಡಿ ಓಡಿಕೊಂಡು ಸ್ವಲ್ಪ ಲೇಟ್ ಆದರೂ ಅಥವಾ ಅವರ ಹತ್ತಿರ ಚಿಲ್ಲರೆ ಇಲ್ಲದಿದ್ದರೂ ಅವರ ಮೇಲೆ ರೆಗಾಡಬೇಡಿ. ಯಾವುದೇ ದೊಡ್ಡ ತಪ್ಪಿಲ್ಲದೆ ಯಾವಾಗಲೂ ಬೈ ಡಿಫಾಲ್ಟ್ 5 ಸ್ಟಾರ್ ರೇಟಿಂಗ್ ನೀಡಿ. ನಿಮ್ಮ ಒಂದು ಸಣ್ಣ ಕ್ಲಿಕ್ ಅವರ ಮನೆ ಒಲೆ ಉರಿಸುತ್ತದೆ. ಆರ್ಡರ್ ಇಸ್ಕೊಳ್ಳುವಾಗ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇರಲಿ. ಥ್ಯಾಂಕ್ ಯು ಅಂತ ಹೇಳಿ ನೋಡಿ. ದಿನವಿಡೀ ಬಿಸಿಲಿನಲ್ಲಿ ಬೆಂದ ಅವರ ಮುಖದಲ್ಲಿ 1 ಕೋಟಿ ರೂಪಾಯಿ ನೆಮ್ಮದಿ ಸಿಗುತ್ತದೆ. ಏಕೆಂದರೆ ಅವರ ಕಷ್ಟದ ಬೆವರಿನಿಂದಲೇ ಇವತ್ತು ನಿಮ್ಮ ಜೀವನ ಸುಲಭವಾಗಿದೆ. ಶ್ರಮಜೀವಿಗಳಿಗೆ ಗೌರವ ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಹಿಂಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಕಣ್ಣು ಕಟ್ಟುವಂತಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇಂಥದೇ ಮತ್ತಷ್ಟು ರಿಯಾಲಿಟಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ